ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಮಧುಗಿರಿ. ನಾನು ಹುಟ್ಟಿ ಬೆಳೆದಿದ್ದೂರು, ನನ್ನ ಸ್ವಂತ ಊರು. ಇವತ್ತಿನ ವಿಡಿಯೋ ಕೂಡ ನಮ್ಮೂರಿಂದೇ ಆಗಿರುತ್ತೆ. ಸೊ ಬನ್ನಿ, ಈಗ ತಡ ಮಾಡೋದು ಬೇಡ, ನಮ್ಮೂರಿನ ಬಗ್ಗೆ ಏನೇನು ಫೇಮಸ್ ಅಂತ ನಾನೆಲ್ಲ ನಿಮ್ಗೆ ಹೇಳ್ತೀನಿ. ಸೊ ನಮ್ಮೂರಲ್ಲಿ ಮಧುಗಿರಿ ಏನಕ್ಕೆ ಫೇಮಸ್ ಅಂದರೆ, ನಮ್ಮ ಮಧುಗಿರಿಲಿ ವಿಶ್ವವಿಖ್ಯಾತ ಏಕಶಿಲಾ ಬೆಟ್ಟ ಇದೆ. ಸೊ ಅದರಿಂದ ಮಧುಗಿರಿ ತುಂಬ ಫೇಮಸ್. ತುಮಕೂರಿಂದ 24 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ ಬಂದರೆ 106 ಕಿಲೋಮೀಟರ್ಸ್ ಆಗುತ್ತೆ. ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರವಾದ ಏಕಶಿಲಾ ಬೆಟ್ಟ ಇರೋದು ನಮ್ಮ ಮಧುಗಿರಿನಲ್ಲಿ. ಇದು ಸಮುದ್ರ ಮಟ್ಟದಿಂದ 3980 ಅಡಿ ಎತ್ತರ ಇದೆ. ಮಧುಗಿರಿಯ ಮೊದಲ ಹೆಸರು ಮದ್ದಗಿರಿ ಅಂತ. ಈ ಮದ್ದಗಿರಿ ಅಂತ ಯಾಕೆ ಕರಿತಿದ್ರು ಅಂದರೆ, ಈ ಮಧುಗಿರಿ ಬೆಟ್ಟವನ್ನು ಪೂರ್ವ ದಿಕ್ಕಿನಿಂದ ನೋಡಿದರೆ ಇದು ಮದ್ದಾನೆಯ ರೂಪದಲ್ಲಿ ಕಾಣುತ್ತೆ. ಸೊ ಅದರಿಂದ ಇದನ್ನು ಮದ್ದಗಿರಿ ಅಂತ ಕರಿತಾ ಇದ್ರು. 1926ರಲ್ಲಿ ಬೆಟ್ಟ ಪೂರ್ತಿಯಾಗಿ ಅಸಂಖ್ಯಾತ ಜೇನುಗಳಿಂದ ಕೂಡಿರುತ್ತದೆ. ಇದನ್ನು ಆಗಿನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ನೋಡ್ತಾರೆ. ಆವಾಗ ಅವರು ಮದ್ದಗಿರಿಯನ್ನು ಮಧುಗಿರಿ ಅಂತ ಬದಲಾವಣೆ ಮಾಡ್ತಾರೆ. ಆವಾಗಲಿಂದ ನಮ್ಮ ಮದ್ದಗಿರಿಗೆ ಮಧುಗಿರಿ ಅನ್ನೋ ಹೆಸರು ಬಂದಿದೆ. ಮಧು ಅಂದರೆ ಜೇನು, ಗಿರಿ ಅಂದರೆ ಬೆಟ್ಟ. ಸೊ ಜೇನು ಇರುವ ಬೆಟ್ಟ ನಮ್ಮ ಮಧುಗಿರಿ ಬೆಟ್ಟ. ನಮ್ಮ ಮಧುಗಿರಿ ಬೆಟ್ಟದಲ್ಲಿ ಹಲವಾರು ಐತಿಹಾಸಿಕ ಪುರಾವೆಗಳು ಸಹ ಇದ್ದಾವೆ. ಮಧುಗಿರಿ ಬೆಟ್ಟದ ಮೇಲೆ 17ನೇ ಶತಮಾನದಲ್ಲಿ ಕಟ್ಟಲಾದ ಒಂದು ಕೋಟೆಯೂ ಸಹ ಇದೆ. ಆ ಕೋಟೆ ಇತಿಹಾಸ ಏನಂದರೆ, ಫಸ್ಟ್ ಆ ಕೋಟೆ ಕಟ್ಟಿದವರು ಯಾರಂದರೆ, 17ನೇ ಶತಮಾನದಲ್ಲಿ ರಾಜ ಹಿರೇಗೌಡ ಪಾಳೆಗಾರ ಅನ್ನೋ ಒಬ್ಬ ರಾಜ ಆ ಕೋಟೆಯನ್ನು ನಿರ್ಮಿಸ್ತಾರೆ. ಅದಾದಮೇಲೆ ಹೈದರಾಲಿ, ಟಿಪ್ಪು ಸುಲ್ತಾನ, ಮೈಸೂರು ಅರಸರ ಆಳ್ವಿಕೆಯಲ್ಲಿ ಈ ಕೋಟೆ ಪುನರುಜ್ಜೀವನಗೊಳ್ಳುತ್ತೆ. ಮಧುಗಿರಿ ಬೆಟ್ಟದ ತುದಿಗೆ ಹೋಗಲಿಕ್ಕೆ ಸುಮಾರು 2-3 ಗಂಟೆ ಆಗುತ್ತೆ. ಯಾಕೆ ಅಂದರೆ ಮಧುಗಿರಿ ಬೆಟ್ಟ ಹತ್ತಬೇಕು ಅಂದರೆ 4 ಮಟ್ಟದ ಮೆಟ್ಟಿಲುಗಳನ್ನು ನಾವು ಹತ್ತಬೇಕಾಗುತ್ತೆ. ಮೊದಲನೇದಾಗಿ ದೊಡ್ಡ ಮೆಟ್ಟಿಲುಗಳಿರ್ತವೆ. ಫಸ್ಟು ಈಸಿಯಾಗಿ ಹತ್ಬೋದು, ಮೊದಲನೇ ಹಂತ. ಎರಡನೇ ಹಂತ ಚಿಕ್ಕ ಮೆಟ್ಟಿಲುಗಳು, ಅಂದರೆ ಬಂಡೆಯಲ್ಲೇ ಕೊರ್ದಿರ್ತಾರೆ, ಬಟ್ ಹಿಡ್ಕೊಳ್ಳೋಕೆ ಕಂಬಿ ಇರುತ್ತೆ, ಅದು ಎರಡನೇ ಹಂತ. ಅದು ಸ್ವಲ್ಪ ಈಸಿ ಇರುತ್ತೆ. ಆಮೇಲೆ ನೆಕ್ಸ್ಟ್ 3rd ಲೆವೆಲ್ ಬಂದ್ಬಿಟ್ಟು ಬಂಡೆಲೆ ಕೊರ್ದಿರೋ ಮೆಟ್ಲಿರುತ್ತೆ, ಬಟ್ ಇಟ್ಕೊಳ್ಳೋಕೆ ಕಂಬಿ ಇರಲ್ಲ, ಅದು ಸ್ವಲ್ಪ ಡೇಂಜರಸ್ ಆಗಿರುತ್ತೆ. 4th ಬಂದ್ಬಿಟ್ಟು ಫುಲ್ ಡೇಂಜರಸ್ ಪ್ಲೇಸ್. ಅದು ಅಲ್ಲಿ ತುಂಬ ಕಷ್ಟ ಆಗುತ್ತೆ ಹತ್ತೋದು. ಮೆಟ್ಟಿಲಿರಲ್ಲ, ಬರೀ ಬಂಡೆ ಮೇಲೆ ಹತ್ಕೊಂಡು ಹೋಗ್ಬೇಕು. ಬಟ್ ಫುಲ್ ಮೇಲೆ ಹೋದ್ಮೇಲೆ ವ್ಯೂ ಅಂತೂ ಮಸ್ತ್ ಇದೆ, ಸೂಪರಾಗಿ ಕಾಣುತ್ತೆ ಅಲ್ಲಿ. ಯಾರ್ಯಾರಿಗೆಲ್ಲ ಟ್ರೆಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನಮ್ಮ ಮಧುಗಿರಿ ಬೆಟ್ಟ ಅದಕ್ಕೆ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಟ್ರೆಕ್ಕಿಂಗಿಗೆ ಒಳ್ಳೆ ಪ್ಲೇಸ್ ಅಂದರೆ ಮಧುಗಿರಿ ಬೆಟ್ಟ. ಯಾರೆಲ್ಲ ಇನ್ನೂ ಬಂದಿಲ್ಲ, ಒಮ್ಮೆ ಬಂದು ಹೋಗಿ. ಇದೆಲ್ಲದಕ್ಕಿಂತ ತುಂಬ ಮುಖ್ಯವಾಗಿ ಒಂದು ಹೇಳಬೇಕಂದ್ರೆ, ತುಮಕೂರು ಜಿಲ್ಲೆಯಿಂದ ಬಳ್ಳಾರಿವರೆಗೆ ಇರುವಂಥ ಒಂದು ಪರ್ವತ ಶ್ರೇಣಿಯ ಭಾಗ ನಮ್ಮ ಮಧುಗಿರಿ ಬೆಟ್ಟ ಆಗಿದೆ. ಆ ಮಧುಗಿರಿ ಬೆಟ್ಟದ ಮೇಲೆ ಗೋಪಾಲ ಸ್ವಾಮಿ ಟೆಂಪಲ್ ಕೂಡ ಇದೆ. ಇವತ್ತಿನ ವಿಡಿಯೋ ಮುಗಿಸೋವಂಥ ಟೈಮ್ ಆಗಿದೆ. ಇವಾಗ ವಿಡಿಯೋ ಮುಗಿಸೋಣ. ಇವತ್ತಿನ ವಿಡಿಯೋ ಬಗ್ಗೆ ನನಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆ ಅಂದರೆ ನಮ್ಮೂರಿನ ಬಗ್ಗೆ ವಿಡಿಯೋ ಮಾಡಿರೋದು ಅಲ್ವಾ. ನಾನು ಹುಟ್ಟು ಬೆಳೆದಿದ್ದವರು, ನಮ್ಮೂರ ಬಗ್ಗೆ ವಿಡಿಯೋ ಮಾಡೋದಂದರೆ ಒಂಥರ ಜೋಶ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.